ಹಾಯ್ ಸ್ನೇಹಿತರೆ, ನೋಡಿ ಈಗ ಶುರು ಆಗ್ತಿದೆ ನಮ್ಮ ವಿದೇಶಿ ಜರ್ನಿ. ನಮ್ಮ ಸ್ನೇಹಿತರಾದ ನಮ್ಮ ಬ್ರದರ್ ರಘುಣ್ಣ ಚಿರಂಜೀವಿ ಅವರಿಂದ ಮಧುಗಿರಿ ಟೌನ್ ಇಂದ ಶುರು ಆಗ್ತಿದೆ. ಖಂಡಿತ ಸಿಗೋಣ. ಆಲ್ರೆಡಿ ನಮ್ಮ ಬ್ರದರ್ಸ್ ಜೊತೆ ಬೆಂಗಳೂರು ಏರ್ಪೋರ್ಟ್ ಟರ್ಮಿನಲ್ 2 ನಲ್ಲಿ ಲಾಂಚ್ ಆಗಿದ್ದೀವಿ. ಈಗ ಸಮಯ 7 ಗಂಟೆ 8 ಗಂಟೆ. ಸರ್, ಥಾಯ್ಲೆಂಡ್ಗೆ ಹೋಗ್ತಾ ಇದ್ದೀರಾ, ಹೇಗೆ ಅನ್ನಿಸ್ತಾ ಇದೆ ಇದು ನಿಮಗೆ? ತುಂಬ ಚೆನ್ನಾಗಿದೆ, ಅದ್ಭುತವಾಗಿದೆ ಜರ್ನಿ. ಚಿರಂಜೀವಿ ಅವರೇ, ನೋಡ್ರಿ ಏರ್ಪೋರ್ಟ್ನ, ಹೇಗೆ ಅನ್ನಿಸ್ತಾ ಇದೆ? ಥಾಯ್ಲೆಂಡ್ಗೆ ಹೋಗ್ತಾ ಇದ್ರಲ್ಲ, ವಿದೇಶಕ್ಕೆ ಹೋಗ್ತಾ ಇರೋದು ಫಸ್ಟ್ ಟೈಮು. ಸೂಪರ್ ಆಗಿ ಚೆನ್ನಾಗಿದೆ ಅನಿಸ್ತಾ ಇದೆ. ನಾವು ಹೋದ್ಮೇಲೆಲ್ಲ ಎಕ್ಸ್ಪೀರಿಯನ್ಸಲ್ಲಿ ಬಂದರೆ ಹೇಳ್ತೀವಿ. ಈಗ ಸ್ಟಾರ್ಟಿಂಗ್ ಹೋಗ್ತಾ ಇರೋದಲ್ವಾ, ಏನು ಅಂತ ಗೊತ್ತಿಲ್ಲ, ಸ್ವಲ್ಪ ಖುಷಿ ಆಗ್ತಾ ಇದೆ. ಓಕೆ, ಥ್ಯಾಂಕ್ ಯು. ಬನ್ನಿ ಮುಂದಗಡೆ ನೋಡೋಣ. ಈಗ ತಾನೇ ಒಳಗಡೆ ಎಂಟ್ರಿ ಆಗ್ತಾ ಇದ್ದೀವಿ. ವಿಮಾನ ಬೋರ್ಡಿಂಗ್ ನೋಡಿ, ಇಲ್ಲಿದ್ದಾರಲ್ಲ ಇವರು ಟೂರ್ ಗೈಡು ಶಶಾಂಕ್, ನಮ್ಮ ರೇಣಕಣ್ಣವರು. ಮೊದಲನೇ ಹಂತದ ಚೆಕ್ಕಿಂಗ್ ಆಯಿತು. ಈಗ ತಾನೇ ಟಿಕೆಟ್ ಕೌಂಟ್ರಿಗೆ ಹೋಗ್ತಾ ಇದ್ದೀವಿ, ನಾನು ರಘುಣ್ಣ ಎಲ್ಲರೂ. ಬೋರ್ಡಿಂಗ್ ಪಾಸ್ ತಗೊಂಡು ಈಗ ಇಮಿಗ್ರೇಷನ್ ಟೈಮ್, ನಾವೆಲ್ಲರೂ ಸಹ ನಿಂತಿದ್ದೀವಿ. ಫ್ಲೈಟ್ಗೆ ಎಂಟ್ರಿ ಆಗ್ತಾ ಇದೀವಿ. ನೋಡಿ, ಇದೇ ಗೇಟ್. ನೋಡಿ, ಒಳಗಡೆ ಹೋಗೋದು ತೋರಿಸ್ತೀನಿ. ಇದು ಫ್ಲೈಟ್ಗೆ ಎಂಟ್ರಿ ಆಗ್ತಾ ಇರೋದು ನೋಡಿ. ಏನು ಚೆಕಪ್? ಮತ್ತೆ ಒಟ್ಟು 10 ಸರಿ ಚೆಕಪ್ ಮಾಡಿದ್ದಾರೆ ಏರ್ಪೋರ್ಟಲ್ಲಿ. ನಮ್ಮ ರೇಣಕುಂದಂತೂ ಮುಗಿಲೇ ಇಲ್ಲ. ರಘು ಸರ್, ಹ್ಯಾಪಿ ಜರ್ನಿ. ಇದೆ ಎಲ್ಲ ಒಳಗೆ ಹೋಗ್ತಾರೆ ನೋಡಿ, ಫ್ಲೈಟ್ ಒಳಗೆ ಹೋಗ್ತಾರೆ. ಈಗ ಬಂದಿದೆ ಫ್ಲೈಟು. ರೇಣಕ ಇಲ್ಲ, ಫಸ್ಟ್ ಟೈಮ್ ಫ್ಲೈಟ್ ಅಂತ ರೆಡಿ ಆಗಿದ್ದೀವಿ. ಥ್ಯಾಂಕ್ ಯು. ಇದೇ ಸೀಟ್ ನಮ್ಮದು 25B. ಫ್ಲೈಟ್ ಈಗ ತಾನೆ ಏರ್ಪೋರ್ಟಿಂದ ನಿಧಾನವಾಗಿ ಹಿಂದಕ್ಕೆ ಬರ್ತಾ ಇದೆ. ಸಮಯ ಈಗಾಗಲೇ 11:16, ಅಂದರೆ ಇನ್ನು 4 ನಿಮಿಷ ಇದೆ ಫ್ಲೈಟ್ ಟೇಕ್ ಆಫ್ ಆಗೋದಕ್ಕೆ.
ಏರ್ ಏಷ್ಯಾ ಫ್ಲೈಟಲ್ಲಿ ಟಿಕೆಟ್ ಒಂದು ವಾರದಿಂದ ಮುಂಚೆಗೆ ಬುಕ್ ಮಾಡಿಕೊಂಡ್ರೆ ತುಂಬ ಕಡಿಮೆಯಾಗಿ, ಅಂದರೆ ಒಂದು 15 ದಿನ ಮುಂಚಿತವಾಗಿ ನೀವು ಬುಕ್ ಮಾಡಬೇಕಾಗುತ್ತೆ ಸ್ನೇಹಿತರೆ. ಈಗಾಗಲೇ ಬೆಂಗಳೂರು ಅಂತಾರಾಷ್ಟ್ರೀಯ ವಿಮಾನ ಕೆಂಪೇಗೌಡ ಏರ್ಪೋರ್ಟಿಂದ ರನ್ವೇಲಿ ರನ್ ಆಗ್ತಾ ಇದೆ ಏರ್ ಏಷ್ಯಾ ಫ್ಲೈಟ್. ಈಗ ನಿಧಾನವಾಗಿ ರನ್ವೇಯಿಂದ ಸುಮಾರು 360 ಕಿಲೋಮೀಟರ್ ಸ್ಪೀಡಲ್ಲಿ ರನ್ವೇಯಿಂದ ಟೇಕ್ ಆಫ್ ಆಗುವಂಥ ಮೂಮೆಂಟ್ಸ್. ಬಾಯ್ ಬಾಯ್ ಬೆಂಗಳೂರು. ಟೇಕ್ ಆಫ್ ಆಯಿತು. ಈಗ ಇನ್ನೇನು, ಈಗ ಸಮಯ ಕರೆಕ್ಟಾಗಿ 11:28 ಆಗಿದೆ. ಈಗ ಥಾಯ್ಲೆಂಡ್ನ DMK ಏರ್ಪೋರ್ಟ್ಗೆ ನಮ್ಮ ಟಿಕೆಟ್ ಬುಕ್ ಆಗಿದೆ. ಖಂಡಿತ ಅಲ್ಲಿ ಸ್ನೇಹಿತರೆ ಈಗಾಗಲೇ ಇಕ್ಕಟ್ಟಲ್ಲಿ ನಾವು ಜನ ಹೋಗಿ ಬಂತು. ಈಗಾಗಲೇ ಸಮಯ 3:49. ಥಾಯ್ಲೆಂಡ್ನ ಡಾಂಗ್ ನಿಯಾಂಗ್ ಇಂಟರ್ನ್ಯಾಷನಲ್ ಏರ್ಪೋರ್ಟಲ್ಲಿ ಈಗಾಗಲೇ ಫ್ಲೈಟ್ ಲ್ಯಾಂಡ್ ಆಗಿದೆ. ಸಮಯ ಬಂದುಬಿಟ್ಟು ಕರೆಕ್ಟಾಗಿ ನಮ್ಮ ಇಂಡಿಯನ್ ಟೈಮ್ ಪ್ರಕಾರ 3:49ಕ್ಕೆ ಲ್ಯಾಂಡ್ ಆಗಿದ್ದೀವಿ. ಡಾಂಗ್ ನಿಯಾಂಗ್ ಏರ್ಪೋರ್ಟಲ್ಲಿ ಈಗಾಗಲೇ ವಿಮಾನ ಸ್ಟಾರ್ಟ್ ಆಗಿರೋದನ್ನು ನೀವು ಗಮನಿಸ್ಬೋದು. ಇಲ್ಲಿಂದ ನಾವು ಚೆಕ್ಔಟ್ ಆಗಿ ಸೀದಾ ಟೈಗರ್ ಟೋಪಿಯಾಗೆ ಹೋಗಬೇಕು. ತುಂಬ ಅದ್ಭುತವಾಗಿತ್ತು ಪ್ರಯಾಣ, ಬಟ್ ಹಳೆಯ ವಿಮಾನ. ಖಂಡಿತ ಸಿಗ್ತೀನಿ ನಿಮಗೆ ನೆಕ್ಸ್ಟ್ ವಿಡಿಯೋದಲ್ಲಿ. ಥ್ಯಾಂಕ್ ಯು. ನೋಡಿ ಸ್ನೇಹಿತರೆ, ಈ ಗಾಡೀಲಿ ಹೋಗೋದು ನಾವು ಏರ್ಪೋರ್ಟಿಂದ ಟೈಗರ್ ಟೋಪಿಯಾಗೆ AC ಬಸ್ಸಲ್ಲಿ ನಮ್ಮ ರಘು ಅವರ ಹಾಲಿಡೇ ಕ್ಲಬ್ ವತಿಯಿಂದ ಎಲ್ಲ ಒಂದು ಟೂರ್ ಪ್ಯಾಕೇಜ್ ಜರ್ನಿ ಪ್ರಾರಂಭ ಆಗ್ತಿದೆ. ಮೊದಲ ದಿನದ ಹಾಯ್ ಸರ್. ಹಾಯ್. ಸಮಯಕ್ಕೆ ನೋಡಿ ಅಲ್ಲಿ 7:57, 6 ಗಂಟೆಗೆ ಹೋಗೋ ಬಸ್ಸು 2 ಅವರ್ ಲೇಟ್ ಆಗಿದೆ. ಖಂಡಿತ ಈಗ ಜರ್ನಿ ಶುರು. Please say สวัสดีค่ะ If you are man, please say สวัสดีครับ. ಟೈಗರ್ ಟೋಪಿಯ ಮೊದಲ ನಮ್ಮ ಪ್ರಯಾಣ ನೋಡಿ. ಕ್ರೊಕೊಡೈಲ್ ಶೋ, ಟೈಗರ್ ಶೋ ಎಲ್ಲ ಇರುತ್ತೆ ಇಲ್ಲಿ. ಇವರು ನಮ್ಮ ಥಾಯ್ಲೆಂಡ್ ಗೈಡ್ ನೋಡಿ. ಟೈಗರ್ ಟೋಪಿಯಾದಲ್ಲಿ ಏನೇನು ಫೋಟೋ ತೆಗೆಸ್ಕೋಬೋದು ಎಲ್ಲ ಇಲ್ಲಿದೆ. ನಮ್ಮ ಗೈಡ್, ಥಾಯ್ಲೆಂಡ್ ಗೈಡ್ ಇವರು. ಹಾಯ್ ಮೇಡಮ್, ವಾಟ್ಸ್ ಯುವರ್ ನೇಮ್ ಮೇಡಮ್? ಪ್ಲೀಸ್ ಟೆಲ್ ಮೀ. ವಿಕ್ಕಿ ಮೇಡಮ್. ಓಕೆ, ಥ್ಯಾಂಕ್ ಯು. ಟೋಪಿಯ ಎಂಟ್ರಿಲಿ ತುಂಬ ಅದ್ಭುತವಾಗಿ ಸ್ವಾಗತ ಮಾಡ್ತಾ ಇದ್ದಾರೆ ನೋಡಿ. ಸಖತ್ತಾಗಿದೆ ಇಲ್ಲೆಲ್ಲ. ವೆಲ್ಕಮ್ ಮೇಡಮ್. ಟೈಗರ್ ಟೋಪಿಯಾ ಅಂದರೆ ಬರೀ ಹುಲಿಗಳದ ಒಂದು ಹಬ್ಬರ ಅಂಥದ್ರಲ್ಲಿ ನೋಡಿ ಕಾಣಿಸ್ತಾ ಇದೆಯಾ. ಇಲ್ಲಿ ಲೈವ್ ಹುಲಿಗಳ ಹತ್ರ ನಿಂತ್ಕೊಂಡು ಫೋಟೋ ತೆಗೆಸ್ಕೋಬೋದು ನೋಡಿ. ಇಲ್ಲಿ ನಿಯರು ತುಂಬ ಸಾಕಿರೋ ಹುಲಿಗಳಿದ್ದಾವೆ ಇಲ್ಲಿ. ಅದ್ಭುತವಾಗಿ ನಮ್ಮ ಹುಲಿಗಳು ರಿಯಲೈಸ್ ನೋಡ್ಬೋದು ನೋಡಿ. ನಮ್ಮ ಸ್ನೇಹಿತರು ಬಂದಿದ್ದಾರೆ ಹುಲಿಗಳು ನೋಡೋಕ್ಕೆ. ಮತ್ತು ತಿಂಡಿ ಮಾಡ್ಬಿಡೋಣ ರಘುಣ, ನೆಕ್ಸ್ಟ್ ಹುಲಿಗಳಿದ್ದೇ ಇದೆ ಖಂಡಿತ. ನೋಡಿ ಇಲ್ಲೊಂದು ಹುಲಿ ಬಂತು ನೋಡಿ. ಈ ಹುಲಿಗೆ ಇಲ್ಲಿ ಅಪೋಸಿಟ್ ಹುಲಿ ಕೂತವೆ, ರಿಯಲ್ ಹುಲಿಗಳು. ಸುಮಾರು 100 ಹುಲಿಗಳು ಇದ್ದಾವೆ. ಅದರಲ್ಲಿ 50 ಹುಲಿ ಬಿಗ್ ಟೈಗರ್ ಅಂತೇಳಿ.
ಕನ್ಸಿಡರ್ ಮಾಡಿದ್ದಾರೆ. ನಮಗೆ ಇಲ್ಲಿ ಕೊಕಡೆ ಶೋ ಇದೆ ಮತ್ತು ಟೈಗರ್ ತುಂಬ ಚೆನ್ನಾಗಿದೆ, ನೋಡಬೇಕು ದಯಮಾಡಿ. ಥ್ಯಾಂಕ್ ಯು. ಆಯ್ತಣ್ಣ. $100. One snake. Only one snake. Big size and small size. Big size and small size. Both. Big size, small size. Both snake. ಮೊಸಳೆ ಇಲ್ಲಿ ಶೋ ನೋಡಿ ಯಾವಾಗ ಸ್ಟಾರ್ಟು, ಶೋ ಟೈಮ್ಸ್ ಈಗ ಶುರುವಾಗ್ತಾ ಇದೆ. ಮೊಸಳೆದು ಇನ್ನೂ ಯಾರೂ ಬಂದಿಲ್ಲ, ನಾವೇ ಫಸ್ಟು. Wow. ಇದೇ ಹೋಟೆಲಲ್ಲಿ ನಮಗೆ ಅಕಮಂಡೇಶನ್ ಕೊಟ್ಟಿರೋದು. ಇದರ ಹೋಟೆಲ್ ಹೆಸರು ಬಂದುಬಿಟ್ಟು LK ಗ್ರಾಂಡ್ ಲಕ್ಸುರಿ 3 ಸ್ಟಾರ್ ಹೋಟೆಲ್, ಥಾಯ್ಲ್ಯಾಂಡಲ್ಲಿ ಪಟಾಯದಲ್ಲಿ. ನೋಡಿ ಈಗ ಅಲ್ಕಜರ್ ಶೋ ನೋಡೋಕ್ಕೆ ಎಲ್ಲ ನೋಡಿ ಗ್ರೂಪ್ ಟೂರ್ ಅಲ್ವಾ, ಸೊ ಹಂಗಾಗಿ ಎಲ್ಲ ಬಸ್ಸಲ್ಲಿ AC ಬಸ್ಸಲ್ಲಿ ಹತ್ತುತ್ತಾ ಇದ್ದೀವಿ. ನಾನು ರಘು ಸರ್ ಎಲ್ಲರೂ ಸಹ ರೆಡಿಯಾಗಿದ್ದೀವಿ. ಸ್ನೇಹಿತರೆ ತುಂಬ ಚೆನ್ನಾಗಿದೆ ಥಾಯ್ಲ್ಯಾಂಡ್ ಟ್ರಿಪ್. ಅಲ್ಕಜರ್ ಶೋ ನೋಡೋಕೆ ಹೋಗ್ತಾ ಇದ್ದೀವಿ, ಖಂಡಿತ ಸಿಗೋಣ. ಥ್ಯಾಂಕ್ ಯು.
ಕಡೆ ಕೋಳಿನ ಹೆಂಗೆ ಬೇಯಿಸ್ತಾರೆ, ಈ ಕಡೆ ಮೊಸಳೆ ಮಟನ್ ನೋಡಿ, ಮೊಸಳೆ ಬಾಗದ ಕೀತ್ ಜ್ಯೂಸ್. ಸೀಗಡಿ, ಫ್ರೆಶ್ ಮೀನು, ಫಿಶ್ ತವಾ ಫ್ರೈ. ಈ ಕಡೆ ಹಣಬೆ 40 ತಾಯಿಬಾತ್ ಅಂದರೆ 3 4 12 120 ರೂಪಾಯಿ. 60 ತಾಯಿಬಾತ್. ಮೊಸಳೆ ಮಾಂಸ ಇದು ನೋಡಿ, ಕ್ರೊಕೊಡೈಲ್ ಮೊಸಳೆ ಸುಟ್ಟುಬಿಟ್ಟು ಮಾಂಸ. ಮಾವಿನ ಹಣ್ಣು ಸೀಸನ್ ಇನ್ನೂ ಮುಗ್ದಿಲ್ಲ ಇಲ್ಲಿ. ಇದೆಲ್ಲ ಫ್ರೂಟ್ ಕಟ್ ಮಾಡಿ ಇಕ್ಕಿರೋದು 60 ರೂಪಾಯಿ, 180 ರೂಪಾಯಿ. ನಮ್ಮೂರಲ್ಲಿ 50 ರೂಪಾಯಿ. 50 ನಾನು 20 ಬರೀ 14 ರೂಪಾಯಿ ಕೊಡ್ತೀನಿ. ಹೌದಾ? ಆರೆಂಜು, ಮಾವಿನ ಹಣ್ಣು. ನೈಟ್ 9 ಗಂಟೆ ಶೋಗೆ ಅಲ್ಕಾಜರ್ ಶೋ ಶುರುವಾಗುತ್ತೆ. ಈಗ ಫಸ್ಟ್ ನಾವು ಬರ್ತಾ ಇದ್ದೀವಿ. ಅಲ್ಕಾಜರ್ ಶೋ ಮುಗಿಸ್ಕೊಂಡು ರೂಮ್ಗೆ ಹೋಗ್ತಕ್ಕಂಥದ್ದು.
ಓಕೆ, ಇಲ್ಲಿಗೆ ಅಲ್ಕಜರ್ ಶೋ ಮುಗೀತು. ಖಂಡಿತ ಸಿಗೋಣ ನಾಳೆ ಬೆಳಗ್ಗೆ. ಬಾಯ್ ಬಾಯ್, ಸಿ ಯು.